ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಬಟರ್ಫ್ಲೈ ಸ್ಟಿಚ್ ಅಥವಾ ಚಿಟ್ಟೆ ಹೊಲಿಗೆನ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬಟರ್ಫ್ಲೈ ಸ್ಟಿಚ್ ಅಂದರೆ ಏನಪ್ಪ ಅಂದರೆ, ಆ ಸ್ಟಿಚ್ ನಮಗೆ ಬಟರ್ಫ್ಲೈ ಥರ ಕಾಣಿಸುತ್ತೆ. ನಾನು ಆಲ್ರೆಡಿ ಸಿಲ್ಕ್ ಥ್ರೆಡಲ್ಲಿ ಈ ಸ್ಟಿಚ್ನ ಹಾಕಿದ್ದೀನಿ, ಕಾಣಿಸ್ತಿದೆಲ್ಲ. ಈ ಕಡೆಯಿಂದ ನೋಡಿದಾಗ ನಮಗಿದು ಸೇಮ್ ಚಿಟ್ಟೆ ಥರನೇ ಕಾಣಿಸುತ್ತೆ. ಆದ್ದರಿಂದ ಇದನ್ನು ನಾವು ಬಟರ್ಫ್ಲೈ ಸ್ಟಿಚ್ ಅಂತ ಹೇಳ್ತೀವಿ. ಈ ಸ್ಟಿಚ್ನ ಯಾವ ರೀತಿ ಹಾಕಬೇಕಪ್ಪ ಅಂದರೆ, ನಾವು ಮೊದಲೇ ಸಿಲ್ಕ್ ಥ್ರೆಡ್ ಅಥವಾ ಝರಿ ಥ್ರೆಡ್ ಯಾವ ಥ್ರೆಡಲ್ಲಿ ಬೇಕೋ ಆ ಥ್ರೆಡಲ್ಲಿ ಲೋಡ್ ಸ್ಟಿಚ್ನ ಹಾಕ್ಕೊಬೇಕು. ನಿಮ್ಗೆ ಆಲ್ರೆಡಿ ನಾನು ಲೋಡ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಒಂದು ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಲೋಡ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಗೊತ್ತಾಗಿಲ್ಲ ಅಲ್ಲ ಅಂದರೆ ನೀವು ಆ ಕ್ಲಾಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನಾನು ನಿಮಗೆ ಸುಮ್ಮನೆ ಹಾಗೆ ತೋರಿಸ್ತೀನಿ ಒಂದು ಸಲ ಯಾವ ರೀತಿ ಹಾಕೋದು ಅಂತ. ಇವಾಗ ಈ ರೀತಿ ಏನಾದರೂ ನಿಮಗೆ 2 ಲೈನ್ಸ್ ಇದ್ದರೆ ಈ ಬಾಟಮ್ ಲೈನಿಂದ ನೀವು ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ಒಂದು ಬ್ಯಾಕ್ ಸ್ಟಿಚ್ ಹಾಕಿ ಲಾಂಗ್ ಸ್ಟಿಚ್ ಮತ್ತು ಲಾಕ್, ಅದಾದಮೇಲೆ ರಿವರ್ಸ್ ಬಂದು ಲಾಂಗ್ ಲಾಕ್, ಲಾಂಗ್ ಲಾಕ್. ನಾವು ಏನು ಲಾಂಗ್ ಸ್ಟಿಚ್ನ ತೊಗೊಂಡಿರ್ತೀವೋ ಆ ಸ್ಟಿಚ್ನ ಲಾಕ್ ಮಾಡಬೇಕು, ಅದಕ್ಕೆ ನಾವು ಲಾಕ್ ಸ್ಟಿಚ್ ಅಂತ ಹೇಳ್ತೀವಿ. ನಾವೇನಾದರೂ ಲಾಕ್ ಮಾಡದೆ ಹಾಗೆ ರಿವರ್ಸ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇವಾಗ ಇಲ್ಲಿ ಲಾಂಗ್ ತೊಗೊಂಡಿದ್ದೀನಿ, ಇದನ್ನು ಹಾಗೆ ರಿವರ್ಸ್ ತೊಗೊಂಡಾಗ ನಮಗೆ ಸ್ಟಿಚ್ಚು ನೀಟಾಗಿ ಬರಲ್ಲ. ಅದರಿಂದನೇ ನಾವು ಏನು ಲಾಂಗ್ ಸ್ಟಿಚ್ನ ತೊಗೊಂಡಿರ್ತೀವೋ ಅದನ್ನು ಲಾಕ್ ಮಾಡಿಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ಸೇಮ್ ಇದೇ ಲೋಡ್ ಸ್ಟಿಚ್ನ ಯೂಸ್ ಮಾಡಿ ನಾನು ಇಲ್ಲಿ ಝರಿ ಥ್ರೆಡಲ್ಲಿ ನಾನು ಫುಲ್ಲು ಕಂಪ್ಲೀಟಾಗಿ ಲೋಡ್ ಹಾಕಿದ್ದೀನಿ ನೋಡಿ. ಇಲ್ಲಿ ಸೇಮ್ ಇದೇ ಮೆಥಡ್ ಯೂಸ್ ಮಾಡಿ ಇಲ್ಲಿ ಮಾಡಿದ್ದೀನಿ. ಇಲ್ಲಿ ಝರಿ ಥ್ರೆಡ್ ಯೂಸ್ ಮಾಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ನಾವು ಬಟರ್ಫ್ಲೈ ಸ್ಟಿಚ್ಚಾಗಿ ಕನ್ವರ್ಟ್ ಮಾಡೋದಪ್ಪ ಅಂದರೆ, ಇಲ್ಲಿ ಝರಿ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ನಾನು ಮೇಲ್ಗಡೆಗೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ತೋರಿಸ್ತೀನಿ. ಡಬಲ್ ಸ್ಟ್ಯಾಂಡು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಈಗ ಸ್ಟಿಚ್ ಸ್ಟಾರ್ಟ್ ಆಗಿದೆಯಲ್ಲ, ಈ ಸ್ಟಿಚ್ಚನ್ನ ನಾವು ಸ್ವಲ್ಪ ಒಳಗಡೆಗೆ ತಳ್ಳಿ ಒಳಗಡೆಯಿಂದ ನಾವು ಸಿಲ್ಕ್ ಥ್ರೆಡ್ನ ತೊಗೊಬೇಕು. ಈ ರೀತಿ ತೊಗೊಂಡಾದಮೇಲೆ ಏನು ಮಾಡಬೇಕು, ನಾವು ಒಂದು 4ರಿಂದ 5 ಸ್ಟಿಚ್ಚು ಅಷ್ಟನ್ನು ಮತ್ತೆ ತೊಗೊಂಡು ಅದನ್ನು ಮತ್ತೆ ಒಳಗಡೆಗೆ ಹೇಳ್ಕೊಬೇಕು. ಈ ರೀತಿ ಎಳೆದು ಒಂದು ಸ್ಟಿಚ್ನ ಹಾಕಬೇಕು, ಕಾಣಿಸ್ತಿದ್ದಲ್ಲ. ಮತ್ತು ಈಗ ನೆಕ್ಸ್ಟು ಈ ಸ್ಟಿಚ್ನ ಹೀಗೆ ತಳ್ಳಿ ಇದ್ರ ಒಳಗಡೆಗೆ ನಾವು ಚೈನ್ ಸ್ಟಿಚ್ ಹಾಕಿ ಮತ್ತೆ ಅದೇ ಥರ ನಮಗೆ ಎಷ್ಟು ಬೇಕು ಸ್ಟಿಚ್ಚು, 5 ಬೇಕಾ 6 ಸ್ಟಿಚ್ ಬೇಕಾ ಅಷ್ಟು ಸ್ಟಿಚ್ನ ಈ ರೀತಿ ಹೇಳ್ಕೊಂಡು ಗಂಟು ಹಾಕೋ ಥರ ಮಾಡಬೇಕು. ಈ ರೀತಿ ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ತಳ್ಳಿ ಅದನ್ನು ಸ್ಟಿಚ್ನ ಹೀಗೆ ಒಳಗಡೆ ತಳ್ಕೊಂಡು ನಾವು ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಆ ಬಟರ್ಫ್ಲೈ ಶೇಪ್ ನಮಗೆ ಸಿಗುತ್ತೆ. ಇದನ್ನು ಇನ್ನೂ ಒಂಥರ ಮಾಡ್ಬೋದು. ನಾವು ಬರೀ ಸಿಲ್ಕ್ ಥ್ರೆಡ್ ಅಥವಾ ಝರಿ ಥ್ರೆಡ್ ಹಾಕೋ ಬದಲು ಅದೇನು ಗಂಟು ಹಾಕ್ತೀವೋ ಇಷ್ಟು 4ರಿಂದ 5 ಸ್ಟಿಚ್ಚು ಅವುಗಳಿಗೆ ನಾವು ಮಧ್ಯ ಮಧ್ಯ ಬೀಡ್ಸ್ ಕೊಡ್ತಾ ಹೋಗ್ಬೋದು. ಈಗ ನೋಡಿ, ನಾನು ಇದಕ್ಕೆ ಒಂದು ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಮತ್ತು ಇದನ್ನು ಎಷ್ಟು ಸ್ಟಿಚ್ ಬೇಕೋ ಅಷ್ಟು ಸ್ಟಿಚ್ಚನ್ನ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅದೇ ಥರ ಅದನ್ನು ಹೀಗೆ ತಳ್ಳಿ ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಟಿಚ್ಚು ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದನ್ನು ನೀವು ನೆಕ್ಲೈನಲ್ಲಿ ಕೂಡ ಯೂಸ್ ಮಾಡ್ಬೋದು, ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವ ಕಲರ್ ಸ್ಯಾರಿ ಇರುತ್ತೋ ಆ ಸ್ಯಾರಿನಿದ್ದು ಬಂದು ನೀವು ಬೇಸಲ್ಲಿ ಹಾಕಿಬಿಟ್ಟು ಮೇಲ್ಗಡೆಗೆ ನೀವು ಬ್ಲೌಸ್ ಕಲರ್ ಕಾಂಟ್ರಾಸ್ಟ್ ಕಲರ್ ಕೊಡ್ತಾ ಹೋದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ತುಂಬಾ ಈಸಿ ಸ್ಟಿಚ್ಚು ಮತ್ತು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಇದು.
ಬಟರ್ಫ್ಲೈ ಯಾವ ರೀತಿ ನಮಗೆ ಸುಂದರವಾಗಿ ಕಾಣಿಸುತ್ತೋ ಬ್ಯೂಟಿಫುಲ್ಲಾಗಿ, ಅದೇ ಥರ ಈ ಸ್ಟಿಚ್ಚು ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಮತ್ತೆ ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಬಟರ್ಫ್ಲೈ ಸ್ಟಿಚ್ಚು ಕಂಪ್ಲೀಟ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಿದೆ ಅಲ್ಲ. ಇದು ಬಂದು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ದೀನಿ. ಇಲ್ಲಿಗೆ ಯಾವುದೇ ಬೀಡ್ಸ್ನ ಆ್ಯಡ್ ಮಾಡಿಲ್ಲ. ಅದೇ ಇದು ಝರಿ ಥ್ರೆಡ್ಡಲ್ಲಿ ಮಾಡಿರೋದು. ಇಲ್ಲಿ ಸಿಲ್ಕ್ ಥ್ರೆಡ್ ಕೊಟ್ಟಿದ್ದೀನಿ. ಇನ್ ಬಿಟ್ವೀನ್ ನಮಗೆ ಬೀಡ್ಸ್ ಬೇಕಾದರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಯಾವಾಗಲೇ ಆಗಲಿ ಈ ಥರ ಲೋಡ್ ಸ್ಟಿಚ್ ಹಾಕಾದ್ಮೇಲೆ ಆ ಕಡೆ ಈ ಕಡೆ ನೀವು ಔಟ್ಲೈನ್ ಹಾಕಿ ಝರಿ ಥ್ರೆಡ್ಡಲ್ಲಿ ಅಥವಾ ಸಿಲ್ಕ್ ಥ್ರೆಡ್ಡಲ್ಲಿ, ಆವಾಗ ಆ ಸ್ಟಿಚ್ಚು ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿ ಸ್ಟಿಚ್ಚು ಮತ್ತು ಅದೇ ಥರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಈ ಸ್ಟಿಚ್ನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್.